ಮುಂದಿನ ಕಥೆಯಲ್ಲಿ ಶಂಖ ಎಂಬ ರಾಜ, ಶಂಖಣ, ಶಂಖ ಎರಡೂ ತರಹ ಪುರಾಣಗಳಲ್ಲಿ ವ್ಯವಹಾರ ಉಂಟು. ಶಂಖ ಅಥವಾ ಶಂಖಣ ಎಂಬ ಹೆಸರಿನ ಆ ರಾಜನಿಗೆ ಉತ್ತಮವಾದ ಐಶ್ವರ್ಯ, ಅಧಿಕಾರ, ರಾಜ್ಯವನ್ನು ಕೊಟ್ಟು ಪರಮಾತ್ಮ ಹೇಗೆ ರಕ್ಷಣೆ ಮಾಡಿದ ಅನ್ನೋ ಕಥೆಯನ್ನು ತಿಳಿಸ್ತಾರೆ. ಹಾಗಾದರೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ನಿಜವಾಗಿ ಕರುಣಿಸುವುದು ಭಗವಂತನೇ ಅನ್ನುವ ಒಂದು ತತ್ವವನ್ನು ವರಾಹ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಸೂತಾಚಾರ್ಯರಂತಾರೆ, ಶೌನಕಾದಿ ಮಹರ್ಷಿಗಳೇ, ವಾಲ್ಮೀಕಿ ಋಷಿಗಳಿಂದ ಕೇಳಿದ ಕೆಲವು ಮಾತುಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ಈ ಪರಮ ಪಾವನವಾದ ವೆಂಕಟಾಚಲದ ಬಗ್ಗೆ ವಾಲ್ಮೀಕಿ ಋಷಿಗಳು ನನಗೆ ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ. ಸೋಮವಂಶದ ರಾಜ, ಸಾಂಕಾಶ್ಯ ದೇಶ, ಶಂಖಣ ಎಂಬಂತಹ ಹೆಸರು. ಸಾತ್ವಿಕನಾದ ರಾಜ, ಧಾರ್ಮಿಕನಾದ ರಾಜ. ಆದರೆ ರಾಜ್ಯವನ್ನು ಆಳುವುದಕ್ಕೆ ಬೇಕಾದ ಏನು ಪುಣ್ಯ ಇದೆ, ಆ ಪುಣ್ಯ ತೀರಿದ ಮೇಲೆ ರಾಜ್ಯವನ್ನು ಆಳಲಿಕ್ಕಾಗೋದಿಲ್ಲ. ರಾಜ್ಯ ಮಾತ್ರ ಅಂತ ತಿಳಿದುಕೊಳ್ಳಬೇಡಿ, ಒಂದು ಊಟಕ್ಕೂ ಸರಿ. ವ್ಯಕ್ತಿ ಊಟಕ್ಕೆ ಕುಳಿತಾಗ ಊಟ ಮಾಡುವುದಕ್ಕೆ ಒಂದು ಪುಣ್ಯ ಬೇಕು. ಇವತ್ತಿನ ದಿನ ಊಟ ಮಾಡುವುದಕ್ಕೊಂದಿಷ್ಟು ಪುಣ್ಯ ಅಂತಿರುತ್ತೆ. ಆ ಪುಣ್ಯ ಇದ್ದಷ್ಟು ಅವನು ಊಟ ಮಾಡಬಹುದು. ಇವತ್ತು ಇಷ್ಟೇ ಊಟ ಮಾಡಬೇಕು, ಇದಕ್ಕೂ ಹೆಚ್ಚು ಊಟ ಮಾಡುವಂತೆ ಇಲ್ಲ. ಅವನ ಪುಣ್ಯ ಅಷ್ಟೇ ಇದ್ದರೆ ಏನೋ ವಿಘ್ನ ಆಗಿ ಕಲ್ಲು ಬರುತ್ತೋ, ಇನ್ನೇನೋ ಬರುತ್ತೆ ಬಾಯಿಯಲ್ಲಿ, ನಾಲಿಗೆ ಕಚ್ಕೊಳ್ತಾನೋ, ಅಷ್ಟಕ್ಕೆ ಊಟ ನಿಂತು ಹೋಗುತ್ತೆ, ಸಾಕು ಅಂತಂತಾನೆ. ಊಟವೇ ಹೀಗಿದ್ದರೆ ಒಂದು ಸಣ್ಣ ಕಾರ್ಯಕ್ಕೆ ನಮಗಿಷ್ಟು ಪುಣ್ಯ ಬೇಕು ಅಂದರೆ ಇನ್ನು ರಾಜ್ಯ ಆಳಬೇಕಾದರೆ ಎಷ್ಟು ಪುಣ್ಯ ಬೇಕು? ಸಕದಾಚಿನ್ ಮಹಾರಾಜ ಕೃತ ಪುಣ್ಯ ವಿಪರ್ಯಯಾತ್. ಮಾಡಿದಂತಹ ಪುಣ್ಯ ತೀರಿ ಹೋಗಿದೆ. ರಾಜ್ಯವನ್ನು ಅನೇಕ ದೇಶದ ರಾಜರುಗಳೆಲ್ಲ ಬಂದು ಮುತ್ತಿಗೆ ಹಾಕಿ ಕಸಿದುಕೊಂಡಿದ್ದಾರೆ. ಇವನನ್ನು ರಾಜ್ಯದಿಂದ ಹೊರಗೆ ಅಟ್ಟಿದ್ದಾರೆ. ಮಂತ್ರಿಗಳಿಂದ ಸಹಿತನಾಗಿ, ಬಂಧುಗಳಿಂದ ಸಹಿತನಾಗಿ ರಾಜ್ಯವನ್ನು ಬಿಟ್ಟು ಹೊರಗೆ ಬರಬೇಕಾಯಿತು ಅನಿವಾರ್ಯವಾಗಿ. ಭಗವಂತನ ಸಂಕಲ್ಪ ಅಂತ ಬಂದಿದ್ದಾನೆ. ದೇವರ ದರ್ಶನ ಮಾಡೋಣ, ತೀರ್ಥಯಾತ್ರೆಯನ್ನು ಮಾಡೋಣ ಅಂತ ರಾಮೇಶ್ವರಕ್ಕೆ ಬರ್ತಾನೆ. ರಾಮಸೇತುವಿನ ದರ್ಶನ ಮಾಡ್ತಾನೆ, ಭಕ್ತಿಯಿಂದ ದರ್ಶನ ಮಾಡ್ತಾನೆ. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ರಾಮದೇವರು ನಿರ್ಮಾಣ ಮಾಡಿದಂತಹ ಸೇತು. ಎಂತಹ ಸೇತು! ಶ್ರೀರಾಮಚಂದ್ರ ತಾನು ಲಂಕೆಗೆ ಹೋಗಿ ರಾವಣನ ಜೊತೆಗೆ ಯುದ್ಧ ಮಾಡಿ ಸೀತೆಯನ್ನು ಕರೆದುಕೊಂಡು ಬರಬೇಕು ಅನ್ನುವುದಕ್ಕೋಸ್ಕರ ಮಾಡಿದಂತಹ ಒಂದು ಸೇತುವೆ. ಆ ಸೇತುವೆಯನ್ನು ನೋಡಿದರೆ ಬ್ರಹ್ಮಹತ್ಯಾ ಪರಿಹಾರ ಯಾಕಾಗಬೇಕು? ಭಗವಂತ ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಲೋಕೋದ್ಧಾರಕ್ಕಾಗಿಯೇ ಇರೋದು. ಸೀತೆಯನ್ನು ಕರೆದುಕೊಂಡು ಬರುವುದಕ್ಕೆ, ಕಪಿಗಳನ್ನು ಕರೆದುಕೊಂಡು ಹೋಗುವುದಕ್ಕೆ ಸೇತುವೆಯನ್ನು ಮಾಡುತ್ತೇನೆ ಎನ್ನುವುದು ನಿಮಿತ್ತ ಮಾತ್ರ. ಶ್ರೀರಾಮಚಂದ್ರ ಬೇರೆ, ಶ್ರೀಕೃಷ್ಣ ಪರಮಾತ್ಮ ಬೇರೆನಾ? ಶ್ರೀಕೃಷ್ಣ ಪರಮಾತ್ಮ ಇದ್ದಕ್ಕಿದ್ದಂತೆ ಮಥುರೆಯಲ್ಲಿದ್ದವರೆಲ್ಲರೂ ದ್ವಾರಕೆಯಲ್ಲಿ ಬರೋ ಹಾಗೆ ಮಾಡಿದ. ಒಬ್ಬೊಬ್ಬರನ್ನು ಕ್ರಮವಾಗಿ ದೋಣೆಯಲ್ಲಿ ಕರೆದುಕೊಂಡು ಬಂದದ್ದಿಲ್ಲ, ಸೇತುವೆ ಕಟ್ಟಿದ್ದಿಲ್ಲ. ಶ್ರೀರಾಮಚಂದ್ರನೇ ಶ್ರೀಕೃಷ್ಣ. ಜಾಂಬವಂತನ ಪ್ರತ್ಯಕ್ಷ. ಕೃಷ್ಣನ ಜೊತೆಗೆ ಯುದ್ಧ ಮಾಡಿದಂತಹ ಜಾಂಬವಂತ ಅಂತಾನೆ, ಆ ರಾಮ ಬೇರೆಯಲ್ಲ, ಈ ಕೃಷ್ಣ ಬೇರೆಯಲ್ಲ, ನೀನೇ ಅವನು. ಶಾಸ್ತ್ರ ಹೇಳುತ್ತೆ ಶ್ರೀಕೃಷ್ಣ ರಾಮರಲ್ಲಿ ಯಾವುದು ಭೇದ ಇಲ್ಲ, ನೇಹನಾನಾಸ್ತಿ ಕಿಂಚನ. ಅಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಮಥುರೆಯಲ್ಲಿದ್ದಂತಹ ಸಮಸ್ತ ಜನರನ್ನು ಕಣ್ಣು ಮುಚ್ಚಿ ತೆಗೆಯೋದರೊಳಗೆ ದ್ವಾರಕೆಯಲ್ಲಿ ಇರೋ ಹಾಗೆ ಮಾಡುವ ಸಾಮರ್ಥ್ಯ ಇದ್ದಂತೆ ಈ ಕಪಿಗಳನ್ನು ಶ್ರೀರಾಮಚಂದ್ರ ಇದ್ದಕ್ಕಿದ್ದ ಹಾಗೆ ಲಂಕೆಯಲ್ಲಿ ಎಲ್ಲರೂ ಕಾಣಿಸಿಕೊಂಡು ಯುದ್ಧ ಎಲ್ಲ ಮುಗಿಸಿಕೊಂಡು ಮತ್ತೆ ಕಣ್ಣು ಮುಚ್ಚಿ ತೆಗೆಯೋದರೊಳಗೆ ಎಲ್ಲರೂ ಮತ್ತೆ ಅಯೋಧ್ಯೆಗೆ ಬರೋ ಹಾಗೆ ಅಲ್ಲಿ ಎಲ್ಲ ರಾಜ್ಯದ ವೈಭವವನ್ನು ನೋಡಿಕೊಂಡು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳೋ ಹಾಗೆ ಮಾಡಬಹುದಾಗಿತ್ತು. ಶ್ರೀರಾಮಚಂದ್ರ ಸೇತುವೆಯನ್ನು ಕಟ್ಟಿದ್ದೇ ಈ ಪಾಪದ ಸಾಗರದಿಂದ ದಾಟಿ ಆಚೆಗೆ ಹೋಗಲಿ ಜನ,
ಮುಂದೆ ಬರುವ ಜನ, ನಾನು ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಜನರನ್ನು ಆಚೆಗೆ ಕಳಿಸೋದು ದೊಡ್ಡದಲ್ಲ, ಆದರೆ ಸ್ವತಃ ನಾನು ಪಾದಸ್ಪರ್ಶ ಮಾಡಿದ್ದರಿಂದ ಪವಿತ್ರವಾದಂತಹ ಆ ಸೇತುವೆ, ಜೀವೋತ್ತಮರಾದ ಹನುಮಂತ ದೇವರು ನಡೆದಾಡಿದ ಸೇತುವೆ, ಎಲ್ಲ ದೇವತೆಗಳ ಅವತಾರರೇ. ಕಪಿಗಳು ಯಾರೂ ಕೂಡ ಸಾಮಾನ್ಯ ಕಪಿಗಳಲ್ಲ. ಅವರು ಅಂಗದ, ನೀಲ, ನಲ ಎಲ್ಲರೂ ದೊಡ್ಡ ದೊಡ್ಡ ದೇವಾವತಾರರು, ಜಾಂಬವಂತ ಮೊದಲಾದವರು. ಆ ಎಲ್ಲ ದೇವಾವತಾರರಾದಂತಹ ಜಾಂಬವಂತನಿರಬಹುದು ಅಥವಾ ಉಳಿದ ಕಪಿಗಳಾಗಿರಬಹುದು, ಅವರೆಲ್ಲ ಓಡಾಡಿದ ಸ್ಥಳ. ಇನ್ನೇನು ಬೇಕು ಹೇಳಿ, ಅದು ಎಂಥ ಕ್ಷೇತ್ರ, ಅದೆಂತಹ ಪವಿತ್ರವಾದಂತಹ ಸ್ಥಾನ. ಈ ಪವಿತ್ರವಾದಂತಹ ಪರಮಾತ್ಮನ, ವಾಯುದೇವರ, ಸಕಲ ದೇವತೆಗಳ ಪಾದಸ್ಪರ್ಶದಿಂದ ಪವಿತ್ರವಾದ ಸೇತುವಿನ ದರ್ಶನವನ್ನು ಮುಂಬರುವ ಜನರು ಮಾಡಿಕೊಂಡು ತಾವು ತಮ್ಮ ಪಾಪಸಾಗರವನ್ನು ದಾಟಲಿ, ಪಾಪಗಳನ್ನು ಕಳೆದುಕೊಳ್ಳಲಿ, ಉದ್ಧಾರ ಹೊಂದಲಿ ಅನ್ನೋದಕ್ಕೋಸ್ಕರನೇ ಶ್ರೀರಾಮಚಂದ್ರ ಆ ಸೇತುವೆಯನ್ನು ಕಟ್ಟಿದ್ದು, ಅದನ್ನು ಉಳಿಸಿದ್ದು. ಹೀಗಾಗಿ ಅಂತಹ ಶ್ರೇಷ್ಠವಾದ ಸೇತುವೆಯ ದರ್ಶನವನ್ನು ಮಾಡಿದ್ದಾನೆ. ಆಗಲೇ ಇವನ ಪಾಪದ ಸಾಗರ ಒಣಗುತ್ತಾ ಇದೆ, ಬೆಟ್ಟ ಕರಗುತ್ತಾ ಇದೆ. ಅಲ್ಲಿಂದ ಮುಂದೆ ಬಂದ, ಕ್ರಮವಾಗಿ ಹೀಗೆ ಬರ್ತಾ ಬರ್ತಾ ಸುವರ್ಣಮುಖರಿ ನದಿ ತೀರಕ್ಕೆ ಬಂದ. ಸುವರ್ಣಮುಖರಿಯಲ್ಲಿ ಸ್ನಾನ ಮಾಡಿದ್ದಾನೆ. ಇವತ್ತು ತಿರುಪತಿಯ ಸಮೀಪದಲ್ಲಿ ಇರತಕ್ಕಂತಹ ಆ ಸುವರ್ಣಮುಖರಿ ನದಿ, ಅದರ ಉತ್ತರ ತೀರದಲ್ಲಿರುವಂತಹ ಪದ್ಮಸರೋವರ, ಶುಕಾಚಾರ್ಯರ ಆಶ್ರಮ, ಆ ಪದ್ಮಸರೋವರಕ್ಕೆ ಬಂದು ಅಲ್ಲಿ ಸ್ನಾನವನ್ನು ಮಾಡಿದ್ದಾನೆ. ಅಲ್ಲಿ ಸ್ನಾನವನ್ನು ಮಾಡಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೀಗೆ ಅರಣ್ಯದಿಂದ ಅರಣ್ಯಕ್ಕೆ, ತೀರ್ಥದಿಂದ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ನಾನು ಸಂಚಾರ ಮಾಡ್ತಾ ಇದ್ದೇನೆ. ಮುಂದೇನು ಗತಿ ನನಗೆ? ನೀನೇ ಉದ್ಧಾರ ಮಾಡಬೇಕು. ಆಸಕ್ತಿ ಬೇಡ ನನಗೆ, ರಾಜ್ಯದಲ್ಲಿ ಭೋಗದಲ್ಲಿ ಆಸಕ್ತಿ ಬೇಡ. ಆದರೆ ಧರ್ಮದಿಂದ ರಾಜ್ಯವನ್ನು ಆಳಿ ಪ್ರಜೆಗಳ ಪಾಲನೆ ಮಾಡಬೇಕಾದದ್ದು ನಮ್ಮ ಸೋಮವಂಶದ ರಾಜರ ಕರ್ತವ್ಯ. ಸೂರ್ಯವಂಶ, ಸೋಮವಂಶಗಳಲ್ಲಿ ಬಂದ ರಾಜರೆಲ್ಲ ಧರ್ಮದಿಂದ ರಾಜ್ಯವನ್ನು ಪಾಲನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ನನ್ನ ಕರ್ತವ್ಯದಿಂದ ನಾನು ಭ್ರಷ್ಟನಾಗಿದ್ದೇನಲ್ಲ. ಪಾರತಂತ್ರ್ಯಂ ಮಹದ್ದುಃಖಂ ಮರಣಾದತಿರಿಚ್ಯತೆ. ಈ ಪಾರತಂತ್ರ್ಯವೆಂಬ ದುಃಖ ನನಗೆ ಬೇಡ. ನಾನು ಧರ್ಮದಿಂದ ರಾಜ್ಯವನ್ನು ಆಳಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಅದನ್ನು ಹೇಗಾದರೂ ಮಾಡಿ ಪರಮಾತ್ಮ ನೀನು ಅನುಗ್ರಹಿಸುವಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಗೇ ದಡದಿದ್ದಾನೆ. ನಡೆದು ಅಲ್ಲಿಯೇ ಮಲಗಿದ್ದಾನೆ, ಕನಸು ಕಾಣ್ತಾ ಇದ್ದಾನೆ. ಆಗ ಇವನಿಗೆ ಅಶರೀರವಾಣಿಯಾಗಿದೆ. ಅಶರೀರವಾಣಿಯಾದಾಗ ಎದ್ದು ನೋಡ್ತಾನೆ. ಅಶರೀರ ಜಗಾದೈನಂ ತದಾನೀಂ ಶೋಕಪೀಡಿತಂ ಮಾ ಶುಚಸ್ತ್ವಂ ಮಹಾಬಾಹೋ ಧೈರ್ಯಮಾಲಂಬ ಬುದ್ಧಿಮಾನ್. ಯಾವುದೇ ರೀತಿಯ ದುಃಖಕ್ಕೆ ನಿನಗೆ ಕಾರಣ ಇಲ್ಲ. ಬಹಳ ಉತ್ತಮವಾದ ಕ್ಷೇತ್ರಕ್ಕೆ ನೀನು ಬಂದಿದ್ದೆ, ಸಮೀಪಕ್ಕೆ ಬಂದಿದ್ದಿ. ಪದ್ಮ ಸರೋವರದಲ್ಲಿ ನೀನು ಸ್ನಾನ ಮಾಡಿ ಇಲ್ಲಿಯೇ ವಿಶ್ರಾಂತಿಯನ್ನು ಪಡೀತಾ ಇದ್ದೀಯಲ್ಲ. ಇದರ ಉತ್ತರ ದಿಗ್ಭಾಗಕ್ಕೇನೆ ಶ್ರೇಷ್ಠವಾದಂತಹ ವೆಂಕಟಾಚಲ ಇದೆಯಪ್ಪ. ವೆಂಕಟಾಚಲ ಇತ್ತೇವ ಪ್ರಚಿತ ಪೃಥಿವೀತಲೆ. ಕಾಮಧೇನು ಇದ್ದಂತೆ, ಚಿಂತಾಮಣಿ ಇದ್ದಂತೆ ಅದು. ಚಿಂತಾಮಣಿ ನಿವಾರ್ತಾನಾಂ ತತ್ರಾಸ್ತೆ ಕಮಲಾಪತಿ ನಿರ್ಹೇತುಕ ದಯಾಪೂರ್ಣ ಶ್ರಿತಾನಾಂ ಇಷ್ಟದ ಸದಾ. ಯಾವ ರೀತಿಯ ಕಾರಣವಿಲ್ಲದಂತೆ, ಸ್ವಾರ್ಥದ ಲೇಷವೂ ಇಲ್ಲದಂತೆ, ನಿಸ್ವಾರ್ಥವಾಗಿ ತನ್ನ ಯಾವ ಪ್ರಯೋಜನವನ್ನು ಇಟ್ಟುಕೊಳ್ಳದಂತೆ ಭಕ್ತರ ಉದ್ಧಾರವನ್ನು ಮಾಡುವಂತಹ ಸ್ವಾಮಿ ಶ್ರೀನಿವಾಸ ಇಲ್ಲಿ ಸನ್ನಿಹಿತನಾಗಿದ್ದಾನೆ ಪರ್ವತದಲ್ಲಿ. ಯಾಕಪ್ಪ ನಿನಗೆ ಚಿಂತೆ? 7 ಉತ್ತಿಷ್ಠ ತತ್ರ ಗಚ್ಚತ್ವಂ. ಅಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ. ಆ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಒಂದು ಆಶ್ರಮವನ್ನು, ಒಂದು ಸಣ್ಣ ಕುಟೀರವನ್ನು ಕಟ್ಟಿಕೋ, ಅಲ್ಲಿ ವಾಸ ಮಾಡು. ನಿತ್ಯದಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಯೇ ಪಕ್ಕದಲ್ಲಿರುವಂತಹ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿ. ಈ ರೀತಿ 6 ತಿಂಗಳು ನೀನು ಆ ಭಗವಂತನ ಸೇವೆಯನ್ನು ಮಾಡು. ವ್ಯಾಸರಾಜರು ಯಂತ್ರೋದ್ಧಾರಕ ಪ್ರಾಣದೇವರ ಸೇವೆಯನ್ನು 6 ತಿಂಗಳು ಮಾಡಿದರೆ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿ ಆಗ್ತದೆ. ಷಣ್ಮಾಸ ಅಭ್ಯಂತರೇ ಖಲು ಅಂತ ಹೇಳಿದಂತೆ 6 ತಿಂಗಳು ಜೀವೋತ್ತಮರ ಸೇವೆಯನ್ನು ಮಾಡಿದರೆ ಯಾವ ರೀತಿ ಇಷ್ಟಾರ್ಥಗಳ ಸಿದ್ಧಿಯಾಗತ್ತೆ ಅಂತ ವ್ಯಾಸರಾಜರು ಹೇಳಿದರು. ಹಾಗೆ ಸರ್ವೋತ್ತಮನಾದ ಶ್ರೀಹರಿಯ ಸೇವೆಯನ್ನು
ಶ್ರೀನಿವಾಸನ ಸೇವೆಯನ್ನು 6 ತಿಂಗಳು ಸತತವಾಗಿ ನೀನು ಮಾಡಪ್ಪ, ನಿನಗೆಲ್ಲ ಕಲ್ಯಾಣವಾಗುತ್ತೆ ಅಂತ ಆಕಾಶವಾಣಿಯಾದದ್ದನ್ನು ಕೇಳಿದ್ದಾನೆ. ಬಹಳ ಸಂತೋಷವಾಗಿದೆ. ಭಕ್ತಿಯಿಂದ ಶೇಷಾಚಲದಲ್ಲಿ ಶೇಷದೇವರ ಸನ್ನಿಧಾನ ಇದೆ, ಸಾಕ್ಷಾತ್ ಪರಮಾತ್ಮನ ಸನ್ನಿಧಾನ ಇದೆ ಅಂತ ತಿಳಿದು ಭಕ್ತಿಯಿಂದ ಪರ್ವತಾರೋಹಣವನ್ನು ಮಾಡ್ತಾ ಮೇಲೆ ಹೋಗಿದ್ದಾನೆ. ನಿತ್ಯದಲ್ಲಿ 3 ಹೊತ್ತು ಸ್ನಾನ ಮಾಡ್ತಾ ಇದ್ದಾನೆ. ವೆಂಕಟೇಶ ದೇವರ ಸೇವೆಯನ್ನು ಮಾಡ್ತಾ ಇದ್ದಾನೆ. ನಿರ್ವ್ಯಾಜವಾದ ಭಕ್ತಿಯಿಂದ ಆ ಪರಮಾತ್ಮನಿಗೆ ಶರಣು ಹೋಗಿದ್ದಾನೆ. ಭಗವಂತ ಶಂಖಚಕ್ರ ಗದಾ ವಾಣಿಯಾದ ಪರಮಾತ್ಮ ಶ್ರೀಭೂ ಸಮೇತನಾಗಿ ಸಕಲ ದೇವತೆಗಳಿಂದ ವಸು ರುದ್ರ ಆದಿತ್ಯಾದಿ ದೇವತೆಗಳು, ಯಕ್ಷರು, ಕಿನ್ನರರು, ನಾಗರು, ಸಿದ್ಧರು, ಸಾಧ್ಯರು ಎಲ್ಲರೂ ಭಗವಂತನ ಸೇವೆಗೆ ಸಿದ್ಧರಾಗಿದ್ದಾರೆ. ಆ ಪರಮಾತ್ಮನ ದರ್ಶನವನ್ನು, ಏಕಾಕಿಯಾದ ಭಗವಂತನ ದರ್ಶನವನ್ನು ಮಾಡಲಿಲ್ಲ ಅವನು. ಸರ್ವರಿಂದಲೂ ಸೇವ್ಯನಾದ, ಸರ್ವರಿಂದಲೂ ಪೂಜ್ಯನಾದ, ಸರ್ವೋತ್ತಮನಾದ ಶ್ರೀನಿವಾಸನ ದರ್ಶನವನ್ನು ಆ ಸರ್ವೋತ್ತಮವಾದ ರೀತಿಯಲ್ಲಿಯೇ ಮಾಡಿದ್ದಾನೆ. ಅಷ್ಟು ಉತ್ತಮವಾಗಿ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡಿದ. ಗುರುಗಳ, ಜ್ಞಾನಿಗಳ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟು, ಅಶರೀರವಾಣಿಯ ಮೇಲೆ ವಿಶ್ವಾಸವನ್ನಿಟ್ಟು ಸೇವೆಯನ್ನು ಮಾಡಿದ ಶ್ರೀನಿವಾಸನ ದರ್ಶನವಾಗಿದೆ. ಸ್ತೋತ್ರವನ್ನು ಮಾಡಿದ್ದಾನೆ. ದೇವದೇವ ಜಗನ್ನಾಥ ಜಗದ್ರಕ್ಷಣ ತತ್ಪರ ಭವದ್ದತ್ತಂ ಕ್ರಮಾಯಾತಂ ಸ್ವಾಮಿತ್ವಂ ಮಮ ಕೇಶವ. ಶ್ರೀಮದ್ಭಾಗವತದ ಪಂಚಮಸ್ಕಂಧದಲ್ಲಿ ಹೇಳುತ್ತಾರೆ. ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿಯೂ ಇದನ್ನು ಉದಾಹರಣೆ ಮಾಡುತ್ತಾರೆ. ಸ್ವಸ್ವಾಮಿ ಭಾವೋ ಧ್ರುವಯೇಷ ಯತ್ರ ತರ್ಹ್ಯಚ್ಯುತೆ ಸೌ ಇತಿ ಕೃತ್ಯ ಯೋಗಃ. ನಿಯತವಾದ, ನಿಸ್ಸೀಮವಾದಂತಹ ಸ್ವತಂತ್ರವಾದ ಸ್ವಾಮಿತ್ವ, ನಿಯಾಮಕತ್ವ ಇರುವುದು ದೇವರೊಬ್ಬರಿಗೇ, ಇನ್ನುಳಿದ ಯಾವ ದೇವತೆಗಳಿಗೂ ಇಲ್ಲ. ಭಗವದ್ ಅಧೀನವಾದ ಸ್ವಾಮಿತ್ವ ದೇವತೆಗಳಿಗೆ ಇದೆ. ಈ ಲೌಕಿಕದಲ್ಲಿರುವ ರಾಜರಿಗೆ ಇರುವಂತಹ ಸ್ವಾಮಿತ್ವ ಮಾತ್ರ ಇದು ತಾತ್ಕಾಲಿಕ, ನಿಯತವೂ ಅಲ್ಲ. ಇವತ್ತು ರಾಜನಾದವನು ನಾಳೆ ಪ್ರಜೆಯಾಗಬಹುದು. ಈಗಿನ ಕಾಲದಲ್ಲಿ ಅಂತೂ ಕೆಲವು ದಿನ ರಾಜ ಮತ್ತೆ ಅವನು ಪ್ರಜೆ. ಹಿಂದಿನ ಕಾಲದಲ್ಲಿ ಅವರು ತಮ್ಮ ಜೀವಮಾನ ಇರೋವರೆಗೆ ರಾಜರಾಗಿದ್ದರು, ಜನ್ಮಾಂತರದಲ್ಲಿ ಮತ್ತೆ ಪ್ರಜೆಗಳಾಗ್ತಾಯಿದ್ರು. ಇಡೀ ಒಂದು ಬ್ರಹ್ಮಕಲ್ಪದವರೆಗೆ ಇಂತಿಂತಹ ದೇವತೆಗಳಿಗೆ ಇಂತಿಂತಹ ಸ್ಥಾನಗಳು ಅಂತ ಒಂದು ವ್ಯವಸ್ಥೆ ಇದ್ದ ಹಾಗೆ, ಒಂದು ಕಲ್ಪದವರೆಗೆ ರಾಜರು ಇವರೇ ಅಂತ ಹೀಗೆಲ್ಲ ವ್ಯವಸ್ಥೆ ಇಲ್ಲ. ಅನಾದಿ ಅನಂತ ಕಾಲದವರೆಗಿರುವಂತಹ ನಿಯತವಾದ ಸ್ವಾಮಿತ್ವ ದೇವರಿಗೆ ಸ್ವತಂತ್ರವಾದದ್ದು, ಅವನ ಅಧೀನವಾದದ್ದು ಒಂದು ಕಲ್ಪದವರೆಗೆ ಸ್ವಾಮಿತ್ವ ದೇವತೆಗಳಿಗೆ. ಒಂದು ಜನ್ಮದವರೆಗೆ ಮಾತ್ರ, ಆ ಜನ್ಮದಲ್ಲಿಯೂ ಕೆಲವೇ ಕಾಲದವರೆಗೆ ಮಾತ್ರ ಮನುಷ್ಯರಿಗೆ ಸ್ವಾಮಿತ್ವ ಅನ್ನೋದು ಇರುತ್ತೆ. ಆದರೆ ಆ ನೀನು ಕೊಟ್ಟ ಸ್ವಾಮಿತ್ವದ ಸದುಪಯೋಗವನ್ನು ಮಾಡಿಕೊಂಡು ಧರ್ಮದಿಂದ ರಾಜ್ಯವನ್ನು ಪಾಲನೆ ಮಾಡುವ ಯೋಗವನ್ನು ನನಗೆ ಕರುಣಿಸು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಪರಮಾತ್ಮ ಅನುಗ್ರಹ ಮಾಡಿದ. ನೀನು ಮಾಡಿದ ಈ ಸ್ನಾನ, 3 ಹೊತ್ತು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾ ಇದ್ದಿ, ನನ್ನ ಸೇವೆಯನ್ನು ಮಾಡ್ತಾ ಇದ್ದಿ. ಈ ಕಾರಣಕ್ಕಾಗಿ ನಿನಗೆ ಮತ್ತೆ ಸ್ವಾಮಿತ್ವ ಬರುತ್ತೆ, ನೀನೇನು ಚಿಂತೆ ಮಾಡಬೇಡ ಅಂತ ಅವನಿಗೆ ದೇವರು ಅನುಗ್ರಹವನ್ನು ಮಾಡಿದ್ದಾರೆ. ಸ್ವಾಮಿ ಪುಷ್ಕರಣಿ ಅಂತನ್ನುವ ಹೆಸರು ಈ ಒಂದು ಕಾರಣಕ್ಕಾಗಿಯೂ ಸಾರ್ಥಕವಾಗಿ. ಕೆಲವರೆಲ್ಲ ಗೊಂದಲ ಮಾಡಿಕೊಳ್ಳುತ್ತಾರೆ. ಒಂದು ಶಬ್ದಕ್ಕೆ ಒಂದು ಅರ್ಥವನ್ನು ಕೇಳಿರ್ತಾರೆ, ಇನ್ನೊಂದು ಅರ್ಥ ಹೇಳಿದರೆ ಓ ಎರಡೆರಡು ಅರ್ಥ ಹೇಗೆ, ಈ ಹೆಸರು ಮೊದಲೇ ಇತ್ತಲ್ವೋ, ಮೊದಲೇ ಇತ್ತು ಅಂದಮೇಲೆ ಒಂದು ಅರ್ಥ ಇದ್ದ ಮೇಲೆ ಇನ್ನೊಂದು ಅರ್ಥ ಬರೋದು ಹೇಗೆ, ಹಾಗೆಲ್ಲ ತಲೆ ಕೆಡಿಸಿಕೊಂಡು ಗೊಂದಲ ಮಾಡಿಕೊಳ್ತಾರೆ. ಪುರಾಣಗಳಲ್ಲಿಯೇ ಈ ತರಹದ ಕ್ರಮ ಉಂಟು. ಒಂದರ್ಥದಲ್ಲಿ ಮೊದಲಿನಿಂದ ಆ ಶಬ್ದ ಬಳಕೆಯಲ್ಲಿದ್ದರೂ ಕೂಡ ವಿಶೇಷ ಕಾರಣದಿಂದಾಗಿ ಹೊಸ ಅರ್ಥವನ್ನು ಪಡೆಯುತ್ತೆ. ಜ್ಞಾನಿಗಳು, ದೇವತೆಗಳು, ಭಗವಂತ ಸ್ವಯಂ ವ್ಯುತ್ಪತ್ತಿಯನ್ನು ಹೇಳಿ ತೋರಿಸ್ತಾನೆ. ಆಗ ಆ ಶಬ್ದಕ್ಕೆ ಇನ್ನೊಂದು ರೀತಿಯ ಅರ್ಥದಲ್ಲಿಯೂ ವಿವಕ್ಷೆಯನ್ನು ಮಾಡಿ ಪ್ರಯೋಗ ಮಾಡುವುದುಂಟು. ಪರಮಾತ್ಮನೇ ಹೇಳ್ತಾನೆ, ನೋಡಪ್ಪ, ಸ್ವಾಮಿ ಪುಷ್ಕರಣಿ ಅಂತ ಇದಕ್ಕೆ ಮೊದಲಿನಿಂದ ರೂಢವಾದಂತಹ ಒಂದು ಹೆಸರಿದೆ. ಸ್ವಾಮಿ ಪುಷ್ಕರಣಿ ಶಬ್ದೋ ರೂಢಸ್ತಸ್ಮಿನ್ ಸರೋವರೇ. ಜ್ಞಾನಿಗಳು ಇದಕ್ಕೆ ಸ್ವಾಮಿ ಪುಷ್ಕರಣಿ ಅಂತ ಕರೆಯುವುದಕ್ಕೆ ಒಂದು ರೀತಿಯ ಯೋಗವನ್ನು, ಶಬ್ದಗಳ ಅವಯವಗಳ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಸ್ವಾಮಿನೀಯತಃ, ಎಲ್ಲ ತೀರ್ಥಗಳ ಸ್ವಾಮಿತ್ವ ಇದಕ್ಕಿದೆ, ಶ್ರೇಷ್ಠವಾದ ತೀರ್ಥ, ಆದ್ದರಿಂದ ಇದು ಸ್ವಾಮಿ ಪುಷ್ಕರಣಿ ಅಂತ.
ಈಗ ಇದಕ್ಕೆ ಇನ್ನೂ ಒಂದು ಅರ್ಥ ಬಂತು. ಸ್ವಾಮಿತ್ವಸ್ಯ ಪ್ರಧಾನಚ್ಚ ಸ್ವಾಮಿ ಪುಷ್ಕರಣಿತ್ವಿಯಂ. ನೀನು ಸ್ವಾಮಿತ್ವವನ್ನು ಕಳೆದುಕೊಂಡು ಇಲ್ಲಿ ಸೇವೆ ಮಾಡಿ ಸ್ವಾಮಿತ್ವವನ್ನು ಪಡೆದಿದ್ದೀಯಲ್ಲ, ಸ್ವಾಮಿತ್ವವನ್ನು ಕೊಡುವ ತೀರ್ಥ, ಆದ್ದರಿಂದಲೂ ಇದು ಸ್ವಾಮಿ ಪುಷ್ಕರಣಿಯಾಯಿತು. ಅಂತಹ ಶ್ರೇಷ್ಠವಾದ ಸರ್ವಸ್ವಾಮಿಯಾದ ಪರಮಾತ್ಮನ ಪೂಜೆಗೆ ಉಪಯೋಗವಾಗುವ ತೀರ್ಥ ಅದು. ಆ ಸರ್ವಸ್ವಾಮಿಯಾದ ಪರಮಾತ್ಮನ ಸೇವೆಗೆ ಉಪಯುಕ್ತವಾಗುವ ತೀರ್ಥ, ಆ ಅನುಸಂಧಾನದಿಂದ ಅಲ್ಲಿ ಸ್ನಾನವನ್ನು ಮಾಡಿದರೆ ಅವನವನ ಯೋಗ್ಯತೆಗೆ ತಕ್ಕ ಸ್ವಾಮಿತ್ವವನ್ನು ಆ ತೀರ್ಥ ದಯಪಾಲಿಸ್ತದೆ ಅಂತನ್ನುವುದರಲ್ಲಿ ಸಂಶಯವಿಲ್ಲ. ಅಂದು ಆ ರಾಜ ರಾಜ್ಯವನ್ನು ಕಳೆದುಕೊಂಡಾಗ ಸ್ನಾನ ಮಾಡಿದ, ರಾಜ್ಯವನ್ನು ಮರಳಿ ಪಡೆದ. ಸರಿ, ಇಂದು ನಮಗೇನು ಲಾಭ? ನಾವಂತೂ ರಾಜರಲ್ಲ, ರಾಜ್ಯವೇ ಇಲ್ಲ, ಕಳೆದುಕೊಳ್ಳುವ ಪ್ರಸಂಗವೇ ಇಲ್ಲ, ಪಡೆದುಕೊಳ್ಳುವುದು ಎಂಥದು? ನಮಗೇಕೆ ಸ್ವಾಮಿ ಪುಷ್ಕರಣಿಯ ಸ್ನಾನ? ನಾವೆಲ್ಲ ರಾಜರೇ, ಜೀವನೇ ರಾಜ, ಈ ದೇಹವೇ ರಾಜ್ಯ, ಇಂದ್ರಿಯಗಳೇ ಪ್ರಜೆಗಳಿದ್ದಂತೆ. ಆ ಇಂದ್ರಿಯಗಳ ಮೇಲೆ ಇವನಿಗೆ ಒಡೆತನ ಇರಬೇಕು. ಇಲ್ಲ, ಇವನೇ ಇಂದ್ರಿಯಗಳಿಗೆ ದಾಸನಾಗುವ ಪ್ರಸಂಗ ಬಂದಿದೆ. ಜಿಹ್ವೈ ಕಥೋಚ್ಯುತ ವಿಕರ್ಷತಿ ಮಹಾವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಶ್ಚಪಲದೃಕ್ವಚ ಕರ್ಮಶಕ್ತಿ ಬಹ್ವ್ಯಸ್ಸ ಪತ್ನ್ಯ ಇವ ಗೇಹ ಪತಿಂ ಲುನಂತಿ. ಒಂದೊಂದು ಇಂದ್ರಿಯಗಳು ಒಂದೊಂದು ವಿಷಯಗಳ ಕಡೆಗೆ ಮನುಷ್ಯನನ್ನು ಎಳೆದೆಳೆದು ಅವನನ್ನು ಭೋಗಾಸಕ್ತನನ್ನಾಗಿ ಮಾಡ್ತವೆ. ಮೋಕ್ಷ ಮಾರ್ಗದಲ್ಲಿ ಅವನು ಪ್ರವೃತ್ತನಾಗುವಂತೆ ಮಾಡೋದಿಲ್ಲ, ಅವನಿಗೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತವೆ. ಅಂತಹ ಎಲ್ಲ ಇಂದ್ರಿಯಗಳ ಮೇಲೆ ಇವನಿಗೆ ಸ್ವಾಮಿತ್ವ ಬರಬೇಕು. ನಿಜವಾಗಿ ಇಂದ್ರ ಅಂದರೆ ಜೀವ, ಇಂದ್ರ ಅಂದರೆ ಸ್ವಾಮಿ, ಇಂದ್ರ ಅಂದರೆ ಸ್ವಾಮಿ. ಇಂದ್ರನಾದ ಸ್ವಾಮಿಯಾದ ಈ ಜೀವನ ಉಪಯೋಗಕ್ಕೆ ಬರ್ತವೆ ಅನ್ನೋದಕ್ಕೆ ಅವುಗಳಿಗೆ ಇಂದ್ರಿಯ ಅಂತ ಕರೆಯೋದು. ಆದರೆ ಇವನು ತನ್ನ ಇಂದ್ರತೆಯನ್ನೇ ಕಳೆದುಕೊಂಡಿದ್ದಾನೆ, ಸ್ವಾಮಿತ್ವವನ್ನೇ ಕಳೆದುಕೊಂಡಿದ್ದಾನೆ, ತಾನೇ ಇಂದ್ರಿಯಗಳ ದಾಸನಾಗಿದ್ದಾನೆ. ಹೀಗಾಗಿ ಆ ಮೋಕ್ಷ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಬಾರದು. ಹಾಗಾದರೆ ನಾವೆಲ್ಲ ಏನು ಮಾಡಬೇಕೀಗ? ಆ ಭಗವಂತನ ಸೇವೆಯನ್ನು ಮಾಡಬೇಕು. ಶಕ್ತಿ ಇದ್ದಾಗ, ಸಮಯ ಅನುಕೂಲತೆಗಳಿದ್ದಾಗ ಸ್ವಾಮಿ ಪುಷ್ಕರಣಿಯ ಸ್ನಾನವನ್ನು ಮಾಡಿ ಭಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕಾದದ್ದು. ಪರಮಾತ್ಮ, ನಾವು ಇಂದ್ರಿಯಗಳಿಗೆ ದಾಸರಾಗಿದ್ದೇವೆ, ನಮಗೆ ಸ್ವಾಮಿತ್ವ ಬರಬೇಕು, ನಿನ್ನ ಸೇವೆಗೆ ಉಪಯುಕ್ತವಾಗೋ ಹಾಗೆ ನಾವು ಹೇಗೆ ಹೇಳ್ತೇವೋ ಹಾಗೆ ಇಂದ್ರಿಯಗಳು ನಮ್ಮ ಮಾತು ಕೇಳಬೇಕು. ಆ ರೀತಿ ದೇವರನ್ನೇ ನೋಡು, ದೇವರ ನಿರ್ಮಾಲ್ಯವನ್ನೇ ಆಘ್ರಾಣನೆ ಮಾಡು, ದೇವರ ನೈವೇದ್ಯವನ್ನೇ ನೀನು ಸೇವನೆ ಮಾಡು, ದೇವರ ಶಬ್ದಗಳನ್ನೇ ಕೇಳು, ದೇವರ ಭಗವದ್ಭಕ್ತರ ಸ್ಪರ್ಶವನ್ನು, ಅವರ ಪಾದಸ್ಪರ್ಶವನ್ನೇ ಮಾಡು ಅನ್ನುವ ರೀತಿಯಲ್ಲಿ ನಮ್ಮ ಇಂದ್ರಿಯಗಳಿಗೆ ನಾವು ಕೊಟ್ಟ ಆದೇಶಗಳನ್ನು ಅವುಗಳು ಪರಿಪಾಲನೆ ಮಾಡಬೇಕು. ಆ ರೀತಿ ನಮಗೊಂದು ಸ್ವಾಮಿತ್ವವನ್ನು ಕರುಣಿಸುವಂತ ಆ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಅಂತಹ ಒಂದು ಸ್ವಾಮಿತ್ವವನ್ನು ನೀಡುವ ಈ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿದ್ದಾನೆ. ಪರಮಾತ್ಮ ವರ ಕೊಟ್ಟ. ಇವನು ಅಲ್ಲಿಂದ ತನ್ನ ಪುನಃ ಸಂಚಾರ ಮಾಡ್ತಾ ಮಾಡ್ತಾ ಗೋದಾವರಿ ತೀರಕ್ಕೆ ಬಂದಿದ್ದಾನೆ. ಗೋದಾವರಿ ತೀರ ದೇಶೇ, ತನ್ನ ಪಾಡಿಗೆ ತಾನು ಸಂಚಾರ ಮಾಡ್ತಾ ಗೋದಾವರಿ ತೀರಕ್ಕೆ ಬಂದಾಗ ಯಾವ ಅನೇಕ ರಾಜರುಗಳು ಸೇರಿ ಇವನ ಮೇಲೆ ಮುತ್ತಿಗೆ ಹಾಕಿ ರಾಜ್ಯವನ್ನು ಅಪಹಾರ ಮಾಡಿಕೊಂಡಿದ್ದರು, ಅವರ ರಾಜ್ಯವನ್ನು ಆಳ್ತಾ ಇದ್ದರು. ಏನೋ ಒಂದು ಕಾರಣಕ್ಕೆ ಅವರಲ್ಲಿ ಪರಸ್ಪರವಾಗಿ ವೈಮನಸ್ಸು ಬಂದು ಪರಸ್ಪರ ಹೊಡೆದಾಟ ಆಗಿ ಯಾರಿಗೂ ರಾಜ್ಯವನ್ನು ಆಳುವುದಕ್ಕೆ ಆಗದಂತೆ, ಬೇಡಪ್ಪ ಇದು ನಮ್ಮ ಕೈಯಿಂದ ಸಾಧ್ಯ ಇಲ್ಲ, ಮೊದಲು ಆಳ್ತಾ ಇದ್ನೆಲ್ಲ ಶಂಖಣ ಅವನಿಗೆ ಒಪ್ಪಿಸೋಣ ಅಂತ ಅವರಿಗೇ ಬುದ್ಧಿ ಬಂದಿದೆ. ಅವರಿಗೇ ಬುದ್ಧಿಗೆ ಪ್ರಚೋದನೆಯಾಗಿ ಹುಡುಕಿಕೊಂಡು ಬಂದಿದ್ದಾರೆ, ಪ್ರಜೆಗಳನ್ನು ಕೊಟ್ಟು ಕಳಿಸಿದ್ದಾರೆ, ಅವನನ್ನು ಕರೆದುಕೊಂಡು ಬನ್ನಿ ಅಂತ. ನೀನೇ ರಾಜ್ಯವನ್ನು ತೆಗೆದುಕೊಳ್ಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಮಹಾರಾಯ ಬಾ ಅಂತ ಗೋದಾವರಿ ತೀರದಲ್ಲಿದ್ದಂತಹ ಇವನನ್ನು ಕರೆದುಕೊಂಡು ಕಾಂಬೋಜ ದೇಶಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಇವನನ್ನು ಪಟ್ಟಾಭಿಷೇಕ ಮಾಡಿ ಪುನಃ ರಾಜ್ಯವನ್ನು ಆಳುವುದಕ್ಕೆ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ. ವೆಂಕಟೇಶ ಪ್ರಸಾದೇನ ಚಕ್ರೇ ರಾಜ್ಯಂ ಅಕಂಟಕಂ ಶ್ರುತಂ ಮಹತ್ವಂ ತೀರ್ಥಸ್ಯ ಮುನಯಃ ಕಿಂ ತಪೋಧನಾಃ. ಈ ರೀತಿ ಆ ವೆಂಕಟೇಶ ದೇವರ
ಅನುಗ್ರಹದಿಂದ ರಾಜ್ಯವನ್ನು ಆಳಿದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆಯುರಾರೋಗ್ಯ ಐಶ್ವರ್ಯ, ಆ ವೃದ್ಧನಿಗೆ ಆಯುರಾರೋಗ್ಯಗಳನ್ನು ಕೊಟ್ಟ. ಐಶ್ವರ್ಯ ಅಂದರೆ ಅಧಿಕಾರ, ಶ್ರೇಷ್ಠವಾದ ಅಧಿಕಾರವನ್ನು ಈ ಶಂಖಣ ಎಂಬ ರಾಜನಿಗೆ ಕೊಟ್ಟಿದ್ದಾನೆ ವೆಂಕಟೇಶ ದೇವರು.